ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ ಫೆಬ್ರವರಿ 25, 2026ರ ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನೋಡಿ, ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತುವಾಗ ಆತನಿಗೆ ಕಲ್ಲಿನ ಹೊರಗಿನ ಒರಟು ರೂಪ ಕಾಣುವುದಿಲ್ಲ. ಬದಲಾಗಿ ಆ ಕಲ್ಲಿನೊಳಗೆ ಅಡಗಿರುವ ಸುಂದರವಾದ ಮೂರ್ತಿಯೇ ಆತನ ಕಣ್ಣಿಗೆ ಸದಾ ಕಾಣುತ್ತಿರುತ್ತದೆ. ಆ ಸುಂದರ ಮೂರ್ತಿಯ ನೆನಪಿನ ನಶೆ ಆತನಲ್ಲಿ ಇದ್ದಾಗ ಮಾತ್ರ ಒಂದು ಅದ್ಭುತ ಕಲಾಕೃತಿ ಹೊರಹೊಮ್ಮಲು ಸಾಧ್ಯ. ಇದನ್ನೆಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರೇ ದೇವತೆಗಳಾಗುತ್ತೀರಿ, ನೀವೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ಆದ್ರಿಂದ ನಿಮಗೆ ತಮ್ಮ ಬ್ರಾಹ್ಮಣ ಜಾತಿಯ ನಶೆ ಇರಬೇಕು. ಖಂಡಿತ, ಎಂಥ ಅದ್ಭುತವಾದ ಹೋಲಿಕೆ ಇದು! ಆ ಶಿಲ್ಪಿಯ ಕಣ್ಣಿನಲ್ಲಿರುವ ಮೂರ್ತಿಯಂತೆ ನಮ್ಮ ಭವಿಷ್ಯದ ದೇವತಾ ಸ್ವರೂಪವು ನಮ್ಮ ಸ್ಮೃತಿಯಲ್ಲಿ ಸದಾ ಇರಬೇಕು. ಇದೇ ಆಳವಾದ ಅನುಭವದೊಂದಿಗೆ ಇಂದಿನ ಮುರಳಿಯ ಆರಂಭದಲ್ಲಿ ಬಹಳ ಗಹನವಾದ ಪ್ರಶ್ನೆಯೊಂದನ್ನು ಕೇಳಲಾಗಿದೆ. ಸತ್ಯ ಬ್ರಾಹ್ಮಣರ ಮುಖ್ಯ ಲಕ್ಷಣಗಳೇನಿರುವುದು? ಇಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಕೇವಲ ಬ್ರಾಹ್ಮಣರು ಎನ್ನದೆ ಸತ್ಯ ಬ್ರಾಹ್ಮಣರು ಎಂದು ಏಕೆ ಕೇಳಿರಬಹುದು? ಇದರ ಹಿಂದೆ ಅಡಗಿರುವ ಆ ಗುಪ್ತ ರಹಸ್ಯವೇನು? ದೈನಂದಿನ ಜೀವನದಲ್ಲಿ ನಾವೇಕೆ ಕೆಲವೊಮ್ಮೆ ತೃಪ್ತರಾಗಿರುವುದಿಲ್ಲ, ಅಥವಾ ನಮ್ಮ ಪುರುಷಾರ್ಥದಲ್ಲಿ ಆ ನಿರಂತರ ಆನಂದವೇಕೆ ಇರುವುದಿಲ್ಲ ಎಂಬುದಕ್ಕೆ ಉತ್ತರ ಇದರಲ್ಲಿದೆ. ಏಕೆಂದರೆ ನಮ್ಮ ಬುದ್ಧಿರೂಪಿ ಹಗ್ಗವು ಸಂಪೂರ್ಣವಾಗಿ ಈ ಹಳೆಯ ಪ್ರಪಂಚದಿಂದ ಬಿಚ್ಚಲ್ಪಟ್ಟಿರುವುದಿಲ್ಲ. ಹೇಳಲಾಗಿರುವ ಮೊದಲ ಲಕ್ಷಣವೇ ಇದು. ಸತ್ಯ ಬ್ರಾಹ್ಮಣರ ಬುದ್ಧಿರೂಪಿ ಹಗ್ಗವು ಈ ಹಳೆಯ ಪ್ರಪಂಚದಿಂದ ಬಿಚ್ಚಲ್ಪಟ್ಟಿರುತ್ತದೆ. ಅವರು ಈ ಪ್ರಪಂಚದ ತೀರವನ್ನು ಬಿಟ್ಟಿರುತ್ತಾರೆ. ಇದೇ ಆಗಿದೆ. ಹಡಗು ಎಷ್ಟೇ ಸುಂದರವಾಗಿದ್ದರೂ, ಅದರ ಯಂತ್ರ ಎಷ್ಟು ಶಕ್ತಿಶಾಲಿಯಾಗಿದ್ದರೂ, ಆ ಹಡಗಿನ ಲಂಗರು ಅಥವಾ ಹಗ್ಗ ದಡದ ಕಲ್ಲಿಗೆ ಕಟ್ಟಲ್ಪಟ್ಟಿದ್ದರೆ ಅದು 1 ಇಂಚು ಕೂಡ ಮುಂದೆ ಸಾಗಲು ಸಾಧ್ಯವಿಲ್ಲ. ನಾವು ಆಧ್ಯಾತ್ಮಿಕ ಪಯಣದಲ್ಲಿ ಬಹಳಷ್ಟು ಶ್ರಮ ಹಾಕುತ್ತೇವೆ, ಜ್ಞಾನವನ್ನು ಕೇಳುತ್ತೇವೆ. ಆದರೆ ನಮ್ಮ ಬುದ್ಧಿಯ ಯಾವುದೋ ಒಂದು ಸೂಕ್ಷ್ಮ ಎಳೆ, ಅದು ನಮ್ಮ ಲೌಕಿಕ ಪದವಿಯ ಮೇಲಿನ ಆಸೆಯಾಗಿರಬಹುದು, ನಮ್ಮದೇ ಆದವರ ಮೇಲಿನ ವ್ಯಾಮೋಹವಾಗಿರಬಹುದು, ಅಥವಾ ಹಳೆಯ ಯಾವುದೋ ಅವಮಾನದ ನೆನಪಾಗಿರಬಹುದು. ಆ ದಡಕ್ಕೆ ಕಟ್ಟಲ್ಪಟ್ಟಿದ್ದರೆ ನಾವು ಮುಂದೆ ಸಾಗಲು ಸಾಧ್ಯವಿಲ್ಲ. ಹೌದು. ಆದರೆ ನಾವು ಲೌಕಿಕ ಜವಾಬ್ದಾರಿಗಳ ನಡುವೆ ಬದುಕುತ್ತಿರುವಾಗ ಈ ಹಗ್ಗವನ್ನು ಸಂಪೂರ್ಣವಾಗಿ ಕತ್ತರಿಸುವುದು ಹೇಗೆ ಸಾಧ್ಯ? ಉದಾಹರಣೆಗೆ, ಕುಟುಂಬದ ಪೋಷಣೆ ಮಾಡಬೇಕು, ಕೆಲಸದ ಸ್ಥಳದಲ್ಲಿ ಕರ್ತವ್ಯ ನಿಭಾಯಿಸಬೇಕು. ಇವೆಲ್ಲದರ ನಡುವೆ ಪ್ರಪಂಚದ ತೀರವನ್ನು ಬಿಡುವುದು ಎಂದರೆ ನಮ್ಮ ಜವಾಬ್ದಾರಿಯಿಂದ ನುಣಿಚಿಕೊಂಡಂತೆ ಆಗೋವುದಿಲ್ಲವೇ? ಇದೇ ಮಾಯೆಯ ಅತ್ಯಂತ ದೊಡ್ಡ ಭ್ರಮೆ. ತೀರವನ್ನು ಬಿಡುವುದೆಂದರೆ ಭೌತಿಕವಾಗಿ ಕಾಡಿಗೆ ಹೋಗುವುದಲ್ಲ, ಅಥವಾ ಜವಾಬ್ದಾರಿಗಳನ್ನು ತ್ಯಜಿಸುವುದಲ್ಲ. ಇದು ಬುದ್ಧಿಯ ಮಟ್ಟದಲ್ಲಿ ನಡೆಯಬೇಕಾದ ಪ್ರಕ್ರಿಯೆ. ಜವಾಬ್ದಾರಿಗಳನ್ನು ಪ್ರೀತಿಯಿಂದ ನಿಭಾಯಿಸಿ, ಆದರೆ ಅದರಲ್ಲಿ ನನ್ನದು ಎಂಬ ಮಮಕಾರವಿರಬಾರದು. ಇದಕ್ಕಾಗಿಯೇ 2ನೇ ಲಕ್ಷಣವನ್ನು ವಿವರಿಸಲಾಗಿದೆ. ಸತ್ಯ ಬ್ರಾಹ್ಮಣರೆಂದರೆ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಸದಾ ತಂದೆಯ ನೆನಪಿನಲ್ಲಿರುವವರು, ಅರ್ಥಾತ್ ಕರ್ಮಯೋಗಿಯಾಗಿರುವವರು. ಕೈಗಳು ಕರ್ಮದಲ್ಲಿ ನಿರತವಾಗಿರಬೇಕು, ಆದರೆ ಬುದ್ಧಿ ಆ ಪರಮಪಿತನ ಜೊತೆ ಸೇರಿರಬೇಕು. ಅಂದ್ರೆ ನಾವು ಲೆಕ್ಕಾಚಾರ ಮಾಡುತ್ತಿರುವಾಗಲೂ ಅಥವಾ ಮನೆಯಲ್ಲಿ ಅಡಿಗೆ ಮಾಡುತ್ತಿರುವಾಗಲೂ ಆಂತರಿಕವಾಗಿ ನಾನು ಪರಮಾತ್ಮನ ಉಪಕರಣ, ಆತನ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂಬ ಸ್ಮೃತಿ ಇರಬೇಕು. ಈ ಸಮತೋಲನವನ್ನು ಸಾಧಿಸುವುದನ್ನೇ 3ನೇ ಲಕ್ಷಣವಾಗಿ ಕಮಲಪುಷ್ಪ ಸಮಾನರಾಗಿರುವುದು ಎಂದು ವಿವರಿಸಲಾಗಿದೆ ಅಲ್ವೇ? ಕಮಲವು ಕೆಸರಿನಲ್ಲೇ ಹುಟ್ಟಿದರೂ ಅದರ ಒಂದು ದಳಕ್ಕೂ ಆ ಕೆಸರು ಅಂಟಿಕೊಳ್ಳುವುದಿಲ್ಲ. ಹೌದು, ಸಂಪೂರ್ಣ ನಿಜ. ಕೆಸರು ಎಂಬುದು ಈ ಪ್ರಪಂಚದ ವಿಕಾರಗಳು, ಹೊರಗಿನ ಭಿನ್ನಾಭಿಪ್ರಾಯಗಳು, ಅಥವಾ ಕುಟುಂಬದಲ್ಲಿ ಬರುವ ಘರ್ಷಣೆಗಳು. ನೀರು ಕಮಲದ ಎಲೆಯ ಮೇಲೆ ಬಿದ್ದರೂ ಅದು ಹೇಗೆ ಜಾರಿ ಹೋಗುತ್ತದೆಯೋ ಹಾಗೆಯೇ ಇತರರ ಕೋಪ, ದ್ವೇಷ ಅಥವಾ ನಿಂದನೆಗಳು ನಮ್ಮ ಮನಸ್ಸನ್ನು ಸ್ಪರ್ಶಿಸದೆ ಜಾರಿ ಹೋಗಬೇಕು. ಈ ನಿರ್ಲಿಪ್ತ ಸ್ಥಿತಿಯಲ್ಲಿರುವವರು ಮಾತ್ರ ಸತ್ಯ ಬ್ರಾಹ್ಮಣರು. ಈ ನಿರ್ಲಿಪ್ತತೆಯನ್ನು ಕಾಯ್ದುಕೊಳ್ಳುವುದು ಮಾತಿಗೆ ಸುಲಭ, ಆದ್ರೆ ಆಚರಣೆಯಲ್ಲಿ ಬಹಳ ಕಷ್ಟವಲ್ವೇ? ಸ್ವಲ್ಪ ಯಾರಾದ್ರೂ ನಮ್ಮನ್ನು ಟೀಕಿಸಿದರೆ ಸಾಕು, ನಮ್ಮ ಮನಸ್ಸು ವಿಚಲಿತವಾಗುತ್ತದೆ. ಪ್ರಾಯಶಃ ಇದಕ್ಕಾಗಿಯೇ 4ನೇ ಲಕ್ಷಣದ ಬಗ್ಗೆ ಅಷ್ಟು ಒತ್ತು ನೀಡಲಾಗಿದೆ. ಬ್ರಾಹ್ಮಣರು ಅರ್ಥಾತ್ ಸದಾ ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡುವವರು. ನಾವು ನಮ್ಮನ್ನು ದೇಹ ಎಂದು ಭಾವಿಸಿದಾಗಲೇ ನಮಗೆ ಅವಮಾನದ ಅನುಭವವಾಗುವುದು. ಈ ದೇಹದ ಭಾನವನ್ನು ಮರೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ನಿರಂತರ ಪುರುಷಾರ್ಥ ಬೇಕು.
ನಾವು 63 ಜನ್ಮಗಳಿಂದಲೂ ಶರೀರಧಾರಿಗಳಾಗಿ ಜೀವಿಸಿ ದೇಹದ ಅಭಿಮಾನದಲ್ಲಿ ಸಂಪೂರ್ಣವಾಗಿ ಮುಳುಗುಹೋಗಿದ್ದೇವೆ. ನಾನು ಈ ಶರೀರ, ಈ ಹೆಸರು ನನ್ನದು, ಈ ಅಂತಸ್ತು ನನ್ನದು ಎಂಬ ಅಹಂಕಾರ ನಮ್ಮ ಪ್ರತಿ ಕಣದಲ್ಲೂ ಸೇರಿಹೋಗಿದೆ. ಈಗ ಮತ್ತೆ ಆತ್ಮಾಭಿಮಾನಿ ಸ್ಥಿತಿಗೆ, ಅಂದರೆ ನಾನು ಒಂದು ಚೈತನ್ಯ ಜ್ಯೋತಿ ಸ್ವರೂಪ ಆತ್ಮ ಎಂಬ ಸ್ಮೃತಿಗೆ ಮರಳುವುದು ಒಂದು ದೊಡ್ಡ ತಪಸ್ಸು. ಈ ತಪಸ್ಸಿಗೆ ಅತ್ಯಂತ ದೊಡ್ಡ ಅಡ್ಡಿಯೆಂದರೆ 5ನೇ ಲಕ್ಷಣದಲ್ಲಿ ತಿಳಿಸಿರುವ ಆ ಮಹಾಶತ್ರು. ಬ್ರಾಹ್ಮಣರು ಅರ್ಥಾತ್ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು. ನಿಜ. ಈ 5 ಲಕ್ಷಣಗಳನ್ನು ನಮ್ಮೊಳಗೆ ಅಳವಡಿಸಿಕೊಂಡಾಗ ಮಾತ್ರ ನಾವು ದೇವತೆಗಳಾಗಲು ಸಾಧ್ಯ. ಈ ಗುಹ್ಯ ವಿಚಾರವನ್ನು ನಾವು ಮನನ ಮಾಡುತ್ತಿರುವಾಗಲೇ ಆ ಮಧುರವಾದ ಗೀತೆಯ ನೆನಪಾಗುತ್ತದೆ. ಕತ್ತಲ ರಾತ್ರಿಯ ಪಯಣಿಗನೇ ದಣಿಯದಿರು, ಬೆಳಗಿನ ಗುರಿ ದೂರವಿಲ್ಲ. ಈ ಗೀತೆಯು ನಮ್ಮ ಪುರುಷಾರ್ಥಕ್ಕೆ ಎಷ್ಟು ಶಕ್ತಿ ತುಂಬುತ್ತದೆ ಎಂದರೆ, ನಮ್ಮ ಅರ್ಧಕಲ್ಪದ ರಾತ್ರಿಯ ಪ್ರಯಾಣ ಈಗ ಮುಗಿಯುವ ಹಂತದಲ್ಲಿದೆ. ಖಂಡಿತ. ಈ ಅಂಧಕಾರದ ರಾತ್ರಿಯನ್ನು ಕಳೆದು ಜ್ಞಾನದ ಬೆಳಗಿನತ್ತ ಸಾಗುವ ಈ ಮಧುರ ಪಯಣದಲ್ಲಿ ಸದಾ ಶಾಂತಿಯ ಅನುಭವವಿರಬೇಕು. ಓಂ ಶಾಂತಿ. ಓಂ ಶಾಂತಿ. ಈ ಶಾಂತಿಯ ಸ್ಥಿತಿಯಿಂದಲೇ ನಾವು ಇಂದಿನ ಜ್ಞಾನದ ರತ್ನಗಳ ಆಳಕ್ಕೆ ಇಳಿಯೋಣ. ಶೂದ್ರರಿಂದ ಬ್ರಾಹ್ಮಣರಾಗದ ಹೊರತು ದೇವಿ ದೇವತೆಗಳಾಗಲು ಸಾಧ್ಯವಿಲ್ಲ ಎಂಬುದು ಒಂದು ಅಚಲವಾದ ನಿಯಮ. ಬ್ರಾಹ್ಮಣ ಜಾತಿಯ ಶ್ರೇಷ್ಠತೆಯ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ವಿವರಿಸಲಾಗಿದೆ. ನಾವು ಬ್ರಾಹ್ಮಣರಾಗಿದ್ದೇವೆ, ಅರ್ಥಾತ್ ನಾವು ಪರಿವರ್ತನೆಯ ಹಾದಿಯಲ್ಲಿದ್ದೇವೆ. ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ವಿಚಾರವಿದೆ, ಗಮನಿಸಿ. ಪ್ರಪಂಚದಲ್ಲಿ ಎಲ್ಲರಿಗೂ ಲೌಕಿಕ ತಂದೆ ಇರುತ್ತಾರೆ. ಪಾರಲೌಕಿಕ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಕೇವಲ ಕಷ್ಟ ಬಂದಾಗ ನೆನಪು ಮಾಡುತ್ತಾರೆ. ಆದರೆ ನಮಗೆ ಸಿಕ್ಕಿರುವ ಈ ಅಲೌಕಿಕ ತಂದೆಯನ್ನು, ಅರ್ಥಾತ್ ಪ್ರಜಾಪಿತ ಬ್ರಹ್ಮಾರವರನ್ನು ಯಾರೂ ಸರಿಯಾಗಿ ತಿಳಿದುಕೊಂಡಿಲ್ಲ. ಈ ಬ್ರಹ್ಮಾರವರಿಗೆ ಸೃಷ್ಟಿಯ ಮಹಾನ್ ಪಿತಾಮಹ ಎಂದು ಹೇಳಲಾಗುತ್ತದೆ. ಮನುಷ್ಯ ಸೃಷ್ಟಿಯ ಬೀಜರೂಪ ತಂದೆಯವರು. ಆದರೆ ಆಸ್ತಿಯು ಕೇವಲ ಶಿವತಂದೆಯಿಂದಲೇ ಸಿಗುತ್ತದೆ. ಬ್ರಹ್ಮ ತಂದೆಯು ಕೇವಲ ಮಾಧ್ಯಮವಾಗಿದ್ದಾರೆ, ರಥವಾಗಿದ್ದಾರೆ. ಪ್ರಪಂಚದ ಜನರು ಬ್ರಹ್ಮನನ್ನು, ಆದಿದೇವನನ್ನು ಸ್ಮರಿಸುತ್ತಾರೆ, ದೇವಸ್ಥಾನಗಳನ್ನು ಕಟ್ಟುತ್ತಾರೆ. ಭಕ್ತರು ಅವರನ್ನು ಮಹಾವೀರನೆಂದು ಹೇಳುತ್ತಾರೆ, ಅವರು ತಮ್ಮ ಹೃದಯವನ್ನು ತೆಗೆದುಕೊಳ್ಳುವರು ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಏನೆಂದರೆ, ಎಲ್ಲರ ಹೃದಯವನ್ನು ಗೆಲ್ಲುವವರು, ಸರ್ವ ಆತ್ಮರನ್ನು ಸದಾ ಸುಖಿಯನ್ನಾಗಿ ಮಾಡುವವರು ಆ ಒಬ್ಬನೇ ಪರಮಪಿತ ಶಿವತಂದೆಯಾಗಿದ್ದಾರೆ. ಈ ಗುಹ್ಯ ರಹಸ್ಯವನ್ನು ಪ್ರಪಂಚದ ಮನುಷ್ಯರು ತಿಳಿದುಕೊಂಡಿಲ್ಲ. ನಾವು ಬ್ರಾಹ್ಮಣರೇ ಆ ನಿರಾಕಾರ ತಂದೆಯಿಂದ ನೇರವಾಗಿ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬ ಈ ನಶೆ ನಮ್ಮಲ್ಲಿ ಸದಾ ಇರಬೇಕು. ಆದರೂ ನಾವು ಈ ಅದ್ಭುತವಾದ ನಶೆಯನ್ನು ಪದೇ ಪದೇ ಮರೆತು ಹೋಗುತ್ತೇವೆ. ಆ ಮರಿವಿಗೆ ಕಾರಣವೇ ಈ ಶೂದ್ರರ, ಅರ್ಥಾತ್ ಹಳೆಯ ಪ್ರಪಂಚದ ಸಂಘ. ನಮ್ಮ ನೆನಪು ಅತಿ ಸಹಜವಾಗಿರಬೇಕು. ಸನ್ಯಾಸಿಗಳು ಈ ಪ್ರಕ್ರಿಯೆಗೆ ಯೋಗ ಎಂಬ ಶಬ್ದವನ್ನು ಬಳಸುತ್ತಾರೆ. ಯೋಗ ಎಂದರೆ ಯಾವುದೋ ಕಠಿಣವಾದ, ಉಸಿರನ್ನು ಬಿಗಿಹಿಡಿಯುವ, ಹಠದಿಂದ ಮಾಡುವ ಅಭ್ಯಾಸ ಎಂಬ ಭಾವನೆ ಮೂಡುತ್ತದೆ. ಆದರೆ ನಮ್ಮದು ಕೇವಲ ತಂದೆ ಮತ್ತು ಮಗಳ ನಡುವಿನ ಮಧುರವಾದ ಯಾದ ಅಥವಾ ನೆನಪು. ಒಬ್ಬ ಮಗು ತನ್ನ ತಂದೆಯನ್ನು ನೆನಪು ಮಾಡಲು ಯಾವುದೇ ಆಸನದಲ್ಲಿ ಕೂರುವ ಅವಶ್ಯಕತೆಯಿಲ್ಲವಲ್ಲವೇ? ಎಂತಹ ಮಧುರವಾದ ಅನುಭವ! ಯೋಗಾಶ್ರಮ ಎಂಬ ಪದವೇ ಇಲ್ಲಿ ಸೂಕ್ತವಲ್ಲ. ಏಕೆಂದ್ರೆ ಇಲ್ಲಿ ಕುಳಿತಿರುವುದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲ, ಬದಲಾಗಿ ತಂದೆ ಮತ್ತು ಮಕ್ಕಳು. ಮೊಟ್ಟಮೊದಲು ನಾವು ಅಶರೀರಿಯಾಗಿ, ಯಾವುದೇ ದೇಹದ ಹಂಗಿಲ್ಲದೆ ಪರಂಧಾಮದಿಂದ ಬಂದಿದ್ದೇವೆ. ಈಗ ಮತ್ತೆ ನಮ್ಮ ಪಾತ್ರ ಮುಗಿದ ನಂತರ ಅಶರೀರಿಯಾಗಿಯೇ ಹಿಂತಿರುಗಿ ಹೋಗಬೇಕಾಗಿದೆ. ಈ ಭೌತಿಕ ಪ್ರಪಂಚದ ಸಂಬಂಧಗಳು ಕೇವಲ ದುಃಖವನ್ನು ನೀಡುವಂಥವು ಎಂದು ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಮತ್ತೆಲ್ಲರೂ ನಿಮ್ಗೆ ದುಃಖ ಕೊಡುವರಾಗಿದ್ದಾರೆ, ಅವರನ್ನು ಏಕೆ ನೆನಪು ಮಾಡುತ್ತೀರಿ? ನಾನು ನಿಮ್ಮನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಆ ಮಾತು ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಪ್ರಸ್ತುತವಾಗಿದೆ ನೋಡಿ. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ನಮಗೆ ಯಾರಾದರೂ ಮಾನಸಿಕ ಕಿರಿಕಿರಿ ಉಂಟು ಮಾಡಿದಾಗ ನಾವು ಇಡೀ ದಿನ ಅವರನ್ನೇ ನೆನಪು ಮಾಡುತ್ತಾ ನಮ್ಮ ಬುದ್ಧಿಯ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಯಾರು ನಮಗೆ ದುಃಖ ಕೊಡುತ್ತಿದ್ದಾರೆಯೋ ಅವರ ನೆನಪಿನಲ್ಲಿ ಏಕೆ ಸಿಲುಕಿಕೊಳ್ಳಬೇಕು? ನಮ್ಮನ್ನು ಸುಖದ ಪ್ರಪಂಚಕ್ಕೆ ಕರೆದೊಯ್ಯಲು ಸ್ವತಃ ಭಗವಂತನೇ ಬಂದಿರುವಾಗ ನಮ್ಮ ಸಂಪೂರ್ಣ ಗಮನ ಆತನ ಮೇಲಿರಬೇಕಲ್ಲವೇ? ಆ ಹೊಸ ಪ್ರಪಂಚದಲ್ಲಿ ಯಾವುದೇ ದುಃಖವಿರುವುದಿಲ್ಲ. ಅಲ್ಲಿರುವುದು ಸಂಪೂರ್ಣ ದೈವೀ ಸಂಬಂಧ. ಹೌದು, ಈ ಹಳೆಯ ಪ್ರಪಂಚದಲ್ಲಿ ಸಂಬಂಧಗಳು ವಿಕಾರದಿಂದ ಕೂಡಿರುವುದರಿಂದಲೇ ಅಲ್ಲಿ ದುಃಖದ ಮೂಲವಿದೆ.
ಇದನ್ನೇ ಕಾಮ ಮಹಾಶತ್ರುವಿನ ವಿಶ್ಲೇಷಣೆಯಲ್ಲಿ ಬಹಳ ಆಳವಾಗಿ ವಿವರಿಸಲಾಗಿದೆ. ಕಾಮವು ಆದಿಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ. ಕ್ರೋಧದ ಬಗ್ಗೆ ಆ ರೀತಿ ಹೇಳಲಾಗುವುದಿಲ್ಲ. ಕೋಪವು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು, ಕ್ಷಣಿಕವಾದ ಅಶಾಂತಿ ತರಬಹುದು, ಆದರೆ ಕಾಮವಿಕಾರವು ಆತ್ಮವನ್ನು ಸಂಪೂರ್ಣವಾಗಿ ಪತಿತರನ್ನಾಗಿ ಅಪವಿತ್ರರನ್ನಾಗಿ ಮಾಡುತ್ತದೆ. ನಿಜ. ಈ ಪತಿತ ಶಬ್ದವು ನೇರವಾಗಿ ವಿಕಾರಕ್ಕೆ ಅನ್ವಯಿಸುತ್ತದೆ. ಎಲ್ಲಿಯವರೆಗೆ ಈ ಕಾಮ ಮಹಾಶತ್ರುವಿನ ಮೇಲೆ ನಾವು ಸಂಪೂರ್ಣ ವಿಜಯವನ್ನು ಸಾಧಿಸುವುದಿಲ್ಲವೋ ಅಲ್ಲಿವರೆಗೆ ನಾವು ಸ್ವರ್ಗದ ದೇವೀ ದೇವತೆಗಳಾಗುತ್ತಿದ್ದೇವೆ ಎಂಬ ನಿಶ್ಚಯ ನಮ್ಮಲ್ಲಿ ಮೂಡಲು ಸಾಧ್ಯವಿಲ್ಲ. ನಾವು ವಿಕಾರದ ಹೆಸರೇ ಇರದಂತಹ ಪ್ರಪಂಚದ, ಅಂದರೆ ಆ ವೈಕುಂಠದ ಮಾಲೀಕರಾಗಬೇಕಾದರೆ ಇಲ್ಲಿ ನಾವು ಪವಿತ್ರತೆಯ ಉತ್ತುಂಗವನ್ನು ತಲುಪಬೇಕಾಗಿದೆ. ಪವಿತ್ರತೆ ಇಲ್ಲದೆ ನಾವು ಆ ದೈವೀ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಈ ಮಟ್ಟದ ಪವಿತ್ರತೆಯನ್ನು ಸಾಧಿಸಲು ನಮಗೆ ಶ್ರೀಮತದ ಆಧಾರ ಬೇಕೇ ಬೇಕು. ಮನಸ್ಸ, ವಾಚ, ಕರ್ಮಣ ನಿಖರವಾಗಬೇಕಾಗಿದೆ ಎಂದು ಹೇಳಲಾಗಿದೆ. ಇದು ಕೇವಲ ಬಾಯಲ್ಲಿ ಹೇಳುವ ಮಾತಲ್ಲ. ಮನಸ್ಸಿನ ಸಂಕಲ್ಪಗಳು, ಬಾಯಿಂದ ಬರುವ ಮಾತುಗಳು ಮತ್ತು ನಾವು ಮಾಡುವ ಪ್ರತಿಯೊಂದು ಕರ್ಮಗಳ ನಡುವೆ ಒಂದು ಅದ್ಭುತವಾದ ಹೊಂದಾಣಿಕೆ ಇರಬೇಕು. ನಾವು ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಅಸೂಯೆ ಇಟ್ಟುಕೊಂಡು ಹೊರಗಡೆ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಅದು ಶ್ರೀಮತದ ಉಲ್ಲಂಘನೆಯಾಗುತ್ತದೆ. ಅದಕ್ಕಾಗಿಯೇ ಕಮಲಪುಷ್ಪದ ಉದಾಹರಣೆಯನ್ನು ಮತ್ತೆ ಮತ್ತೆ ನೆನಪಿಸಲಾಗುತ್ತದೆ. ಹಳೆಯ ಪ್ರಪಂಚದಲ್ಲಿರುತ್ತಾ ಈ ಕೊಳುಕು ಶರೀರದಲ್ಲಿರುತ್ತಾ ಪವಿತ್ರರಾಗಿರುವುದು. ಇಲ್ಲಿ ಒಂದು ಅದ್ಭುತವಾದ ಗುಪ್ತ ರಹಸ್ಯವನ್ನು ಬಿಡಿಸಿ ಹೇಳಲಾಗಿದೆ. ಗಾಯನವು ಕೇವಲ ಬ್ರಾಹ್ಮಣರದಾಗಿದೆ, ದೇವತೆಗಳದ್ದಲ್ಲ ಎಂದು. ದೇವತೆಗಳು ಪೂಜೆಗೆ ಯೋಗ್ಯರಾಗಿದ್ದಾರೆ, ಭಕ್ತರು ಅವರಿಗೆ ತಲೆಬಾಗುತ್ತಾರೆ. ಆದರೆ ಬ್ರಾಹ್ಮಣರು ಗಾಯನಕ್ಕೆ ಯೋಗ್ಯರಾಗಿದ್ದಾರೆ. ಹೌದು, ಇದು ಬಹಳ ವಿಶಿಷ್ಟವಾದ ವಿಚಾರ. ನಮಗೆ ಅನಿಸುತ್ತದೆ ದೇವತೆಗಳೇ ಶ್ರೇಷ್ಠರು ಎಂದು. ಆದರೆ ಶ್ರೀಮತದಂತೆ ವಿಶ್ವವನ್ನು ಪವಿತ್ರ, ಸ್ವರ್ಗವನ್ನಾಗಿ ಮಾಡುವ ಮಹಾನ್ ಕಾರ್ಯವನ್ನು ಮಾಡುವುದು ಆ ಸತ್ಯಯುಗದ ದೇವತೆಗಳಲ್ಲ, ಬದಲಾಗಿ ಈಗಿನ ಸಂಗಮಯುಗದ ಬ್ರಾಹ್ಮಣರಾದ ನಾವು. ದೇವತೆಗಳು ಆ ಶ್ರೇಷ್ಠ ಪ್ರಪಂಚದ ಫಲವನ್ನು ಕೇವಲ ಅನುಭವಿಸುತ್ತಾರೆಯಷ್ಟೇ. ಆದರೆ ಕಲಿಯುಗದ ಈ ಅಂಧಕಾರದಿಂದ, ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಯತ್ತ ಪ್ರಪಂಚವನ್ನು ಕೊಂಡೊಯ್ಯುವ ಬೆವರು ಸುರಿಸುವ ಪರಿಶ್ರಮ ನಮ್ಮದಾಗಿದೆ. ಜಗದಂಬ ಮತ್ತು ಬ್ರಹ್ಮ ಮೊದಲಾದವರ ಮಂದಿರಗಳನ್ನು ಕಟ್ಟಿಸ್ತಾರೆ, ಆದರೆ ಇವರು ಯಾರೆಂಬುದು ಪ್ರಪಂಚದ ಜನರಿಗೆ ತಿಳಿದಿಲ್ಲ. ದೇವತೆಗಳ ಆತ್ಮ ಮತ್ತು ಶರೀರ ಎರಡೂ ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರವಾಗಿರುತ್ತದೆ. ಆದರೆ ಈಗ ಈ ಸಂಗಮ ಯುಗದಲ್ಲಿ ನಮ್ಮ ಆತ್ಮವು ಜ್ಞಾನದಿಂದ ಪವಿತ್ರವಾಗುತ್ತಿದೆ, ಶರೀರ ಇನ್ನೂ ಹಳೆಯದೇ ಆಗಿದೆ. ಈ ಪರಿವರ್ತನೆಯ ಪಯಣ ಬಹಳ ಸೂಕ್ಷ್ಮವಾದದ್ದು. ನಮ್ಮ ಬ್ರಾಹ್ಮಣರ ವೃಕ್ಷ ಈಗ ವೃದ್ಧಿಯಾಗುತ್ತಿದೆ. ಯಾರ್ಯಾರು ಬ್ರಾಹ್ಮಣರಾಗಿ ಪಕ್ಕಾ ಆಗುತ್ತಾರೋ, ಅಂದ್ರೆ ತಮ್ಮ ಪುರುಷಾರ್ಥದಲ್ಲಿ ಮಾಯೆಯ ಬಿರುಗಾಳಿಗಳ ನಡುವೆಯೂ ಅಚಲರಾಗುತ್ತಾರೋ, ಅವರೇ ಹೋಗಿ ಮತ್ತೆ ದೇವತೆಗಳಾಗುತ್ತಾರೆ. ನಾವು ಮಾಡುತ್ತಿರುವ ಈ ಸಾಧನೆ, ಈ ರಾಜಯೋಗ ಮತ್ತು ಪ್ರಪಂಚದ ಜನ ಮಾಡುವ ಹಠಯೋಗದ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಪ್ರಪಂಚದ ಜನರಿಗೆ ಭಾರತದ ಪ್ರಾಚೀನ ಯೋಗದ ಬಗ್ಗೆ ಬಹಳ ಆಕರ್ಷಣೆಯಿದೆ. ವಿದೇಶದವರು ಸಹ ಈ ಪ್ರಾಚೀನ ಯೋಗವನ್ನು ಕಲಿಯಲು ಇಲ್ಲಿಗೆ ಬರುತ್ತಾರೆ. ಆದರೆ ಅವರಿಗೆ ಗೊತ್ತಿರುವುದು ಕೇವಲ ಶಾರೀರಿಕ ಹಠಯೋಗ. ದೇಹವನ್ನು ದಂಡಿಸುವುದು, ಉಸಿರನ್ನು ತಡೆಯುವುದು, ಇವುಗಳನ್ನು ಅವರು ಯೋಗವೆಂದು ಭ್ರಮಿಸಿದ್ದಾರೆ. ನಮ್ಮದು ಪ್ರಾಚೀನ ರಾಜಯೋಗ. ಇದು ಕರ್ಮೇಂದ್ರಿಯಗಳ ಮೇಲೆ ರಾಜ್ಯವಾಳುವ ಕಲೆ. ಇದನ್ನು ಕಲಿಸುವವನು ಸ್ವತಃ ಆ ಪರಮಪಿತ. ಈ ಅದ್ಭುತವಾದ ಜ್ಞಾನದಲ್ಲಿ ಭಕ್ತಿಮಾರ್ಗದಲ್ಲಿ ಒಂದು ದೊಡ್ಡ ಪಲ್ಲಟವಾಗಿದೆ. ಕೇವಲ ಗೀತೆಯಲ್ಲಿ ನಿರಾಕಾರ ಶಿವನ ಬದಲು ಸಾಕಾರ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಆಧ್ಯಾತ್ಮಿಕ ಇತಿಹಾಸವೇ ಬದಲಾಗಿಬಿಟ್ಟಿದೆ. ಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರ. ಆತನು ದೈವಿ ಸಂಪತ್ತನ್ನು ಅನುಭವಿಸುವವನು. ಆತನು ಈ ಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ. ಜ್ಞಾನದ ಸಾಗರ ಆ ಪರಮಾತ್ಮ ಮಾತ್ರ. ಆ ಘನವಾದ ಸತ್ಯವನ್ನು ಬಿಡಿಸಿ ಹೇಳುವಾಗ ಬಹಳ ಸುಂದರವಾದ ಒಂದು ಲೆಕ್ಕಾಚಾರವನ್ನು ನೀಡಲಾಗಿದೆ. ಶಿವಜಯಂತಿಯಾದ ಮೇಲೆ ನಿಮ್ಮ ವೈಕುಂಠದ ಜಯಂತಿಯೂ ಆಗುತ್ತದೆ ಎಂದು. ಶಿವಜಯಂತಿಯಾದರೆ ಅಂದ್ರೆ ಪರಮಾತ್ಮನು ಈ ಸೃಷ್ಟಿಗೆ ಬಂದರೆ ಆತನು ಗೀತೆಯ ಜ್ಞಾನವನ್ನು ನೀಡುತ್ತಾನೆ. ಹಾಗಾಗಿ ಅದು ಗೀತಾ ಜಯಂತಿಯೂ ಆಗುವುದು ಮತ್ತು ಆ ಜ್ಞಾನದ ಪರಿಣಾಮವಾಗಿ ಹಳೆಯ ಪ್ರಪಂಚ ವಿನಾಶವಾಗಿ ವೈಕುಂಠದ ಅಥವಾ ಸ್ವರ್ಗದ ಜಯಂತಿಯೂ ಆಗುವುದು. ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಆ ವೈಕುಂಠದಲ್ಲಿ ನಾವು ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೇವೆ. ಕಲ್ಪದ ಮೊದಲಿನ ತರಹ ನಾವು ಈಗ ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿದ್ದೇವೆ. ಆದರೆ ಈ ಕಾರ್ಯದಲ್ಲಿ ಮಾಯೆಯ ಬಿರುಗಾಳಿಗಳು ಸಹಜವಾಗಿ ಬರುತ್ತವೆ.
ಸತ್ಯಯುಗದಲ್ಲಿ ಯಾವುದೇ ಬಿರುಗಾಳಿ ಬರುವುದಿಲ್ಲ, ಏಕೆಂದರೆ ಅಲ್ಲಿ ಮಾಯೆಯ ಅಸ್ತಿತ್ವವೇ ಇರುವುದಿಲ್ಲ. ಆದರೆ ಇಲ್ಲಿ ಮಾಯೆಯು ನಮ್ಮನ್ನು ತಂದೆಯ ನೆನಪಿನಲ್ಲಿರಲು ಬಿಡುವುದಿಲ್ಲ. ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕೆಂದು ಬಯಸುತ್ತೇವೆ, ಮತ್ತು ಇದು ಸಂಪೂರ್ಣವಾಗಿ ಆ ಮಧುರವಾದ ನೆನಪಿನ ಮೇಲೆ ಆಧಾರಿತವಾಗಿದೆ. ನಾವು ಆ ನೆನಪನ್ನು, ಆ ಯಾದನ್ನು ಬಿಟ್ಟರೆ ಏನಾಗುತ್ತದೆ? ಮಾಯೆಯು ಯಾವುದಾದರೂ ಒಂದು ವಿಕರ್ಮ ಮಾಡಿಸಿಬಿಡುತ್ತದೆ. ಯಾವುದೋ ತಪ್ಪು ಕೆಲಸ ನಮ್ಮ ಕೈಯಿಂದ ಆಗಿಬಿಡುತ್ತದೆ. ಆ ವಿಕರ್ಮದ ಪೆಟ್ಟು ನಾವು ತಿನ್ನಬೇಕಾಗುತ್ತದೆ, ಅಂದರೆ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನಾವು ಸದಾ ನೆನಪಿನಲ್ಲಿದ್ದರೆ ಮಾತ್ರ ಆ ಪೆಟ್ಟು ಬೀಳುವುದಿಲ್ಲ. ಇದೊಂದು ನಿರಂತರವಾದ ಮಲ್ಲಯುದ್ಧ. ನಮ್ಮ ಶತ್ರು ನಮ್ಮ ಪಕ್ಕದ ಮನೆಯವರಲ್ಲ, ಅಥವಾ ನಮ್ಮ ಕೆಲಸದ ಸ್ಥಳದ ಸಹೋದ್ಯೋಗಿಯಲ್ಲ. ಆ ವಿಕಾರರೂಪಿ ರಾವಣನೇ ನಮ್ಮ ನಿಜವಾದ ಶತ್ರುವಾಗಿದ್ದಾನೆ. ಹೌದು, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸಿ ಮತ್ತು ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಎಂದು ಸ್ಪಷ್ಟ ಆದೇಶವಿದೆ. ಯಾರೂ ಪತಿತರಾಗಬೇಡಿ. ಜನ್ಮ ಜನ್ಮಾಂತರ ಈ ವಿಕಾರದಿಂದಲೇ ನಾವು ಪತಿತರಾಗಿದ್ದೇವೆ. ಇಷ್ಟು ಜನ್ಮಗಳಲ್ಲಿ ನಮಗೆ ಈ ಸತ್ಯಜ್ಞಾನ ಕೊಡುವವರು ಯಾರೂ ಇರಲಿಲ್ಲ. ಎಲ್ಲರೂ ಅಂಧಕಾರದಲ್ಲೇ ಮುಳುಗಿದ್ದರು. ಈಗ ಜ್ಞಾನಸಾಗರನಾದ ತಂದೆ ಬಂದು ಜ್ಞಾನದಿಂದ ನಮ್ಮೆಲ್ಲರ ಸದ್ಗತಿ ಮಾಡುತ್ತಿದ್ದಾರೆ. ಜ್ಞಾನದಿಂದ ದಿನವಾಗುತ್ತದೆ. ದಿನವೂ ರಾಮನದಾಗಿದೆ, ರಾತ್ರಿಯೂ ರಾವಣನದಾಗಿದೆ. ನಾವು ಕೇವಲ ನಮ್ಮ ಪುರುಷಾರ್ಥದಲ್ಲಿ ಬಲಹೀನರಾಗಿದ್ದೇವೆ. ಇಲ್ಲದಿದ್ರೆ ಆ ಬೇಹದ್ದಿನ ತಂದೆಯಂತೂ ಬಹಳ ಚೆನ್ನಾಗಿ ಬಿಡಿಸಿ ಬಿಡಿಸಿ ತಿಳಿಸುತ್ತಾರೆ. ನಾವೇ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ. ಈಗ ನಾಟಕ ಮುಗಿಯುವ ಸಮಯ ಬಂದಿದೆ. ಸಂಪೂರ್ಣ ಪವಿತ್ರರಾಗಿ ನಮ್ಮ ನಿಜವಾದ ಶಾಂತಿಧಾಮಕ್ಕೆ ಹಿಂತಿರುಗಿ ಹೋಗಬೇಕಾಗಿದೆ. ನಮ್ಮಲ್ಲಿ ಆ ಶುದ್ಧ ಅಹಂಕಾರವಿರಬೇಕು. ನಾವಾತ್ಮರು ತಂದೆಯ ಶ್ರೀಮತದಂತೆ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಎಂಬ ಆಳವಾದ ನಶೆ ಪ್ರತಿಯೊಂದು ಕರ್ಮ ಮಾಡುವಾಗಲೂ ಇರಬೇಕು. ನಾವು ಎಷ್ಟು ಆಂತರಿಕ ಪರಿಶ್ರಮ ಪಡುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಸ್ವರ್ಗದಲ್ಲಿ ಪಡೆಯುತ್ತೇವೆ. ತಂದೆಯನ್ನು ಅನುಸರಿಸುವುದು ಎಂಬ ಗಾಯನ ಈಗಿನ ಸಮಯಕ್ಕೆ, ಈ ಸಂಗಮ ಯುಗಕ್ಕೆ ಅನ್ವಯಿಸುತ್ತದೆ. ನಾವು ಬ್ರಹ್ಮ ತಂದೆಯ ಹೆಜ್ಜೆಗಳ ಮೇಲೆ ಹೆಜ್ಜೆಯಿಟ್ಟು ನಡೆಯಬೇಕು. ಅವರು ಹೇಗೆ ತಮ್ಮ ಸರ್ವಸ್ವವನ್ನು ಈಶ್ವರ್ಯ ಕಾರ್ಯಕ್ಕೆ ಸಮರ್ಪಣೆ ಮಾಡಿದ್ರೋ ಅದೇ ರೀತಿ ನಾವು ಮಾಡಬೇಕು. ಇದೇ ಸಂದರ್ಭದಲ್ಲಿ ಈ ಸಮರ್ಪಣಾ ಭಾವದ ಬಗ್ಗೆ ಬಹಳ ಸುಂದರವಾದ ಮತ್ತು ಪ್ರಾಯೋಗಿಕವಾದ ವಿಚಾರವನ್ನು ತಿಳಿಸಲಾಗಿದೆ. ಬಡವರು ಬಹಳ ಬೇಗನೆ ಸಮರ್ಪಣೆಯಾಗುತ್ತಾರೆ, ಆದರೆ ಸಾಹುಕಾರರು ಹಾಗೆ ಆಗಲು ಸಾಧ್ಯವಿಲ್ಲ. ಹೌದು, ಲೌಕಿಕ ಸಂಪತ್ತಿನ ಮೇಲಿನ ಆಕರ್ಷಣೆ, ಅಭಿಮಾನ ಸಾಹುಕಾರರನ್ನು ಕಟ್ಟಿಹಾಕುತ್ತದೆ. ಅವರ ಬುದ್ಧಿ ಸದಾ ತಮ್ಮ ಬ್ಯಾಂಕಿನ ಉಳಿತಾಯ, ಆಸ್ತಿ ಮತ್ತು ಸಮಾಜದಲ್ಲಿನ ಸ್ಥಾನಮಾನದ ಸುತ್ತಲೇ ತಿರುಗುತ್ತಿರುತ್ತದೆ. ಆದರೆ ಬಡವರು ಅತ್ಯಂತ ಸರಳವಾಗಿ, ನನ್ನ ಬಳಿ ಏನೂ ಇಲ್ಲ, ಇದೆಲ್ಲವೂ ತಮ್ಮದೇ ಎಂದು ಒಪ್ಪಿಸಿಬಿಡುತ್ತಾರೆ. ಶಿವತಂದೆಯಂತೂ ಮಹಾನ್ ದಾತನಾಗಿದ್ದಾರೆ. ಅವರು ನಮ್ಮಿನ್ನ ಲೌಕಿಕ ಹಣವನ್ನಾಗಲಿ ಆಸ್ತಿಯನ್ನಾಗಲಿ ನಿರೀಕ್ಷಿಸುವುದಿಲ್ಲ. ಅವರು ನನಗಾಗಿ ಮಹಲುಗಳನ್ನು ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ನಮ್ಮನ್ನೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಾವು ಕೇವಲ ಈ ಜ್ಞಾನ ರತ್ನಗಳಿಂದ ನಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿ ಮಂದಿರಗಳಿಗೆ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿಸಿ ಎಂದು ದೇವತೆಗಳ ಮುಂದೆ ಬೇಡುತ್ತಾರೆ. ಆದರೆ ಯಾರ ಬಳಿ ಕೇಳುತ್ತಿದ್ದಾರೆ? ಯಾವ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಎಂಬುದರ ಅರಿವೇ ಅವರಿಗಿಲ್ಲ. ಜೋಳಿಗೆ ತುಂಬುವವರು ಲಕ್ಷ್ಮಿಯಾಗಿದ್ದಾಳೆ. ಅವರು ಕೇವಲ ಲೌಕಿಕ ಹಣವನ್ನು ಕೊಡಬಹುದು, ಆದರೆ ಆ ಹಣವು ಶಾಶ್ವತ ಸುಖವನ್ನು ಕೊಡುವುದಿಲ್ಲ. ಭಕ್ತರು ಆಸ್ತಿಯನ್ನು ನೀಡುವ ನಿರಾಕಾರ ಶಿವನ ಬಳಿ ಹೋಗದೆ ಶಂಕರನ ಬಳಿ ಹೋಗಿ ಕೇಳುತ್ತಾರೆ. ಶಿವ ಮತ್ತು ಶಂಕರ ಒಂದೇ ಎಂದು ತಿಳಿದುಕೊಳ್ಳುವ ಅಜ್ಞಾನ ಆ ಹಳೆಯ ಪ್ರಪಂಚದಲ್ಲಿದೆ. ಇದು ನಾವು ದೈನಂದಿನ ಲೌಕಿಕ ಜೀವನದಲ್ಲಿ ಎದುರಿಸುವ ಸವಾಲುಗಳಿಗೂ ಅನ್ವಯಿಸುತ್ತದೆ. ನಾವು ಕೇವಲ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿಕೊಂಡು ಕುಳಿತುಕೊಳ್ಳುವಂತಿಲ್ಲ. ನಾವು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ, ಉದ್ಯೋಗವನ್ನು ಮಾಡಬೇಕಾಗಿದೆ, ಮಕ್ಕಳನ್ನು ಸಾಕಿ ಬೆಳೆಸಬೇಕಾಗಿದೆ. ಅನೇಕ ಬಾರಿ ಅಂಥ ವಾತಾವರಣದಲ್ಲಿ ನಮಗೆ ಗೊಂದಲವಾಗುತ್ತದೆ. ಉದಾಹರಣೆಗೆ, ವ್ಯವಹಾರದಲ್ಲಿ ಲಾಭಕ್ಕಾಗಿ ಸ್ವಲ್ಪ ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಬರಬಹುದು, ಅಥವಾ ಇತರರ ಜೊತೆ ಸೇರಿ ರಾಜಕೀಯ ಮಾಡಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಆಗ ನಾವೇನ್ ಮಾಡಬೇಕು? ಆಗಲೇ ನಾವು ಮಹಾನ್ ಆತ್ಮಿಕ ವೈದ್ಯರಾಗಿರುವ ಪರಮಪಿತನ ಬಳಿ ಸಲಹೆ ಕೇಳಬೇಕಾಗ್ತದೆ. ಆತ ಅತ್ಯಂತ ಶ್ರೇಷ್ಠ ವೈದ್ಯರು. ಪ್ರತಿಯೊಬ್ಬರ ನಾಡಿ ನೋಡಿ ಅವರ ಲೆಕ್ಕಾಚಾರಕ್ಕೆ ತಕ್ಕಂತೆ ಸಲಹೆ ಕೊಡ್ತಾರೆ. ಪ್ರತಿಯೊಬ್ಬರ ಪರಿಸ್ಥಿತಿ, ಸಾಮರ್ಥ್ಯವನ್ನು ಅರಿತು ಶ್ರೀಮತವನ್ನು ನೀಡಲಾಗ್ತದೆ. ನಾವು ಸಂಪೂರ್ಣವಾಗಿ ಮುಕ್ತ ಮನಸ್ಸಿನಿಂದ ಮುಚ್ಚುಮರೆಯಿಲ್ಲದೆ ನಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಳ್ಬೇಕು. ನಾವೆಲ್ಲರೂ ಈಗ ನರಕದಲ್ಲಿಯೂ ಇಲ್ಲ, ಸಂಪೂರ್ಣವಾಗಿ ಸ್ವರ್ಗದಲ್ಲಿಯೂ ಇಲ್ಲ. ನಾವು ಮಧ್ಯದಲ್ಲಿ, ಅಂದ್ರೆ ಸಂಗಮವಾಸಿಗಳಾಗಿದ್ದೇವೆ.
ಆ ಅಂಬಿಗನು ಈಗ ಬಂದಿದ್ದಾನೆ ನಮ್ಮನ್ನು ಈ ಕೊಳುಕು ಪ್ರಪಂಚದ ತೀರದಿಂದ ಆಚೆಗೆ ಕರೆದೊಯ್ಯಲು. ನಮ್ಮ ಈ ಯಾತ್ರೆ ಬಹಳ ವಿಭಿನ್ನವಾದದ್ದು. ಇದು ಕೇವಲ ಒಂದು ಭೌತಿಕ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಯಾತ್ರೆಯಲ್ಲ. ಇದು ಬುದ್ಧಿಯ, ನೆನಪಿನ ಯಾತ್ರೆ. ಈ ನೆನಪಿನ ಯಾತ್ರೆಯಲ್ಲಿ ಕೆಲವರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ, ಅರ್ಥಾತ್ ಅವರ ಪುರುಷಾರ್ಥ ಬಹಳ ವೇಗವಾಗಿರುತ್ತದೆ. ಇನ್ನು ಕೆಲವರು ನಿಧಾನವಾಗಿ ಹೆಜ್ಜೆ ಹಾಕ್ತಾರೆ. ದಾರಿಯಲ್ಲಿ ಮಾಯೆಯ ಬಿರುಗಾಳಿಗಳು ವಿಪರೀತವಾಗಿ ಬರ್ತವೆ. ನಮ್ಮ ನೆನಪಿನ ತಂತಿಯನ್ನು ತುಂಡರಿಸಲು ಪ್ರಯತ್ನಿಸ್ತವೆ. ಕೆಲವರಂತೂ ಆ ಬಿರುಗಾಳಿಗೆ ಹೆದರಿ ತಂದೆಯ ಕೈಯನ್ನೇ ಬಿಟ್ಟು ಬಿಡ್ತಾರೆ. ಮತ್ತೆ ಅದೇ ಹಳೆಯ ಕಲಿಯುಗದಲ್ಲಿ ಕಳೆದು ಹೋಗ್ತಾರೆ. ಯಾವುದೋ ಸಣ್ಣ ಆಕರ್ಷಣೆಗೆ ಬಲಿಯಾಗಿ ತಮ್ಮ ಶ್ರೇಷ್ಠ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾರೆ. ಆದ್ರಿಂದಲೇ ಪದೇ ಪದೇ ಎಚ್ಚರಿಸಲಾಗ್ತದೆ. ನಿಮ್ಮ ನೆನಪಿನ ಯಾತ್ರೆಯನ್ನು ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳಿ, ಪರಿಶ್ರಮ ಪಡಿ. ಅರ್ಧಕಲ್ಪದಿಂದ ನಾವು ಪ್ರಿಯತಮೆಯರಾಗಿ ಆ ಪರಮ ಪ್ರಿಯತಮನನ್ನು ಕರೆಯುತ್ತಾ ಬಂದಿದ್ದೇವೆ. ಬಹಳ ದುಃಖವಿದೆ, ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡಿ ಎಂದು. ಈಗ ಆ ಸಮಯ ಬಂದಿದೆ. ಆ ನೆನಪಿನ ಯಾತ್ರೆಯಿಂದಲೇ ನಮ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ. ನಾವೇ ಸತ್ಯಯುಗದಲ್ಲಿ ಸ್ವರ್ಗದ ಆಸ್ತಿಯನ್ನು ಪಡೆದಿದ್ದೆವು, ನಾವೇ ಅದನ್ನು ದ್ವಾಪರಯುಗದಲ್ಲಿ ಕಳೆದುಕೊಂಡೆವು, ಈಗ ಮತ್ತೆ ನಾವೇ ಅದನ್ನು ಪಡೆಯುತ್ತಿದ್ದೇವೆ ಎಂಬುದು ನಮಗೆ ಸ್ಪಷ್ಟವಾಗಿದೆ. ಹಳೆಯ ಪ್ರಪಂಚದ ವಿನಾಶವಂತೂ ನಮ್ಮ ಸಮ್ಮುಖದಲ್ಲಿ ನಿಂತಿದೆ. ಯಾರು ಈ ಸತ್ಯವನ್ನು ಆಳವಾಗಿ ತಿಳಿದುಕೊಂಡಿದ್ದಾರೆಯೋ ಅವರ ಅಂತರಂಗದಲ್ಲಿ ಸದಾ ಒಂದು ಅತೀಂದ್ರಿಯ ಖುಷಿಯಿರುತ್ತದೆ. ಪ್ರಪಂಚದ ಜನರಿಗೆ ಈಗ ಜೈಲಿನ ಯಾತ್ರೆ ಎಷ್ಟೊಂದು ಸಹಜವಾಗಿ ಬಿಟ್ಟಿದೆ. ಹೊರಗಿನ ಜೈಲು ಒಂದೆಡೆ ಆದ್ರಿ, ಗರ್ಭರೂಪಿ ಜೈಲಿನ ಶಿಕ್ಷೆ ಇನ್ನೊಂದೆಡೆ. ಆದರೆ ಸತ್ಯಯುಗದಲ್ಲಿ ನಾವು ಜೈಲಿನ ಮುಖವನ್ನೇ ನೋಡುವುದಿಲ್ಲ. ಈಗ ಈ ಪ್ರಪಂಚದಲ್ಲಿ ನಡೆಯುತ್ತಿರುವುದಲ್ಲ ಕೇವಲ ಮಾಯೆಯ ಆಡಂಬರ. ಇಂದು ಸಿಗುವ ಲೌಕಿಕ ಮರ್ಯಾದೆ ನಾಳೆ ಇರುವುದಿಲ್ಲ. ಮೃತ್ಯು ಆಕಸ್ಮಿಕವಾಗಿ ಬರುತ್ತದೆ. ಈ ಭೀಕರ ದೃಶ್ಯಗಳನ್ನು ನಾವು ಮುಂದೆ ನೋಡಲಿದ್ದೇವೆ. ಆದ್ದರಿಂದ ನಮ್ಮ ರಕ್ಷಣೆ ಇರುವುದು ಕೇವಲ ಆ ಒಂದೇ ಒಂದು ನೆನಪಿನ ಯಾತ್ರೆಯಲ್ಲಿ. ಧಾರಣೆಯ ಮೊದಲ ಅಂಶವನ್ನ ಬಾಬಾ ಈ ರೀತಿ ಹೇಳ್ತಾರೆ: ಮನಸ್ಸ ವಾಚ ಕರ್ಮಣ ಬಹಳ ಅಕ್ಯುರೇಟ್ ಆಗ್ಬೇಕಾಗಿದೆ. ಬ್ರಾಹ್ಮಣರಾಗಿ ಯಾವುದೇ ಶೂದ್ರರ ಕರ್ಮವನ್ನು ಮಾಡಬಾರದು. ಇದು ನಮ್ಮ ಅಂತರಂಗದ ನಡವಳಿಕೆಗೆ ಹಿಡಿದ ಕನ್ನಡಿ ತರಹ ಇದೆ ಅನ್ಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂದ್ರೆ, ಬಾಬಾ ಕೇವಲ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ ಅಂತ ಸಾಮಾನ್ಯ ಪದಗಳನ್ನು ಬಳಸಿಲ್ಲ ನೋಡಿ. ಬ್ರಾಹ್ಮಣ ಮತ್ತು ಶೂದ್ರ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಆ ಬ್ರಾಹ್ಮಣ ಮತ್ತು ಶೂದ್ರ ಕರ್ಮಗಳ ನಡುವಿನ ವ್ಯತ್ಯಾಸವನ್ನ ಬಹಳ ಆಳವಾಗಿ ಎತ್ತಿ ತೋರಿಸ್ತಿದ್ದಾರೆ. ಬ್ರಾಹ್ಮಣ ಕರ್ಮ ಅಂದ್ರೆ ಸಂಪೂರ್ಣ ಶುದ್ಧಿ, ಪಾವಿತ್ರ್ಯತೆ ಮತ್ತು ಉನ್ನತವಾದ ಆತ್ಮಿಕ ಸ್ಥಿತಿಯಿಂದ ಕೂಡಿದ ಕಾರ್ಯ. ಹೌದು, ಉನ್ನತವಾದ ಸ್ಥಿತಿ. ಆದರೆ ಶೂದ್ರ ಕರ್ಮ ಅಂದ್ರೆ ನಾವು ಅಂದುಕೊಳ್ಳುವ ಹಾಗೆ ಯಾರಿಗೂ ಹೊಡೆಯೋದು ಅಥವಾ ಬೈಯೋದು ಮಾತ್ರ ಅಲ್ಲ. ನಮ್ಮ ಅಂತರಂಗದಲ್ಲಿ ಮೂಡುವ ಅತಿ ಸೂಕ್ಷ್ಮವಾದ ಅಸೂಯೆ ಆಗಿರ್ಬೋದು, ಬೇರೆಯವರ ಬಗ್ಗೆ ಮಾಡುವ ತೀರ್ಪುಗಳಾಗಿರ್ಬೋದು, ಇವೆಲ್ಲವೂ ಬಾಬಾರವರ ದೃಷ್ಟಿಯಲ್ಲಿ ಶೂದ್ರಕರ್ಮನೇ ಆಗಿರುತ್ತೆ. ಅಂದ್ರೆ ಆ ಒಳಗಿನ ಒಂದು ಸಣ್ಣ ಅಹಂಕಾರದ ಯೋಚನೆ ಕೂಡ. ಖಂಡಿತ. ನಮ್ಮ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು ಮತ್ತೆ ಆ ಹೆಜ್ಜೆ ಇವೆಲ್ಲವೂ ಈ ಸೂಕ್ಷ್ಮ ವಿಕಾರಗಳಿಂದ ಮುಕ್ತವಾಗಿದ್ದಾಗ ಮಾತ್ರ ನಾವು ಮನಸ್ಸು, ಮಾತು ಮತ್ತು ಕರ್ಮದಲ್ಲಿ ಸಂಪೂರ್ಣ ಆಕ್ಯುರೇಟ್ ಸ್ಥಿತಿಯನ್ನು ಸಾಧಿಸಬಹುದು. ಈ ಸೂಕ್ಷ್ಮತೆಯ ವಿಚಾರ ನಮ್ಮ ದೈನಂದಿನ ಜೀವನದ ಸವಾಲುಗಳಿಗೆ ನೇರವಾಗಿ ಅನ್ವಯ ಆಗುತ್ತೆ ನೋಡಿ. ಉದಾಹರಣೆಗೆ, ಕಚೇರಿಯಲ್ಲಿ ನಾವೇನೋ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಆದ್ರೆ ಅದಕ್ಕೆ ತಕ್ಕ ಮನ್ನಣೆ ಸಿಗದಿದ್ದಾಗ, ಅಥವಾ ನಮ್ಮದೇ ಮನೆಯಲ್ಲಿ ಗೌರವ ಸಿಗದಿದ್ದಾಗ. ಹೌದು, ಸಹಜವಾಗಿಯೇ ಒಳಗಿನಿಂದ ಒಂದು ಕೋಪ ಉಕ್ಕಿ ಬರುತ್ತೆ. ಹೊರಗಡೆ ನಾವು ನಗ್ತಾ ಇರಬಹುದು, ಆದ್ರೆ ಒಳಗಡೆ ಹೀಗೆ, ಇವರಿಗೆ ಬುದ್ಧಿ ಇಲ್ಲ ಅಂತ ತೀರ್ಪು ಮಾಡ್ತಾ ಇರ್ತೀವಿ. ಒಳಗೊಂದು ಯುದ್ಧ ನಡೀತಾ ಇರುತ್ತೆ. ಹೌದು. ಇಂಥ ಸಮಯದಲ್ಲಿ ಆ ಒಳಗಿನ ಶೂದ್ರ ಕರ್ಮವನ್ನ ತಡೆದು ತಾಳ್ಮೆಯನ್ನೋ ಶಕ್ತಿಯನ್ನ ಬಳಸಿ ನಿಖರವಾಗಿ ಇರೋದು ಹೇಗೆ? ನಾವು ಅನೇಕ ಬಾರಿ ತಾಳ್ಮೆ ಅಂದ್ರೆ ಕೇವಲ ತುಟಿ ಕಚ್ಕೊಂಡು ಸಹಿಸ್ಕೊಳ್ಳೋದು ಅಂತ ಅಂದ್ಕೊಳ್ತೀವಿ. ಅದು ಬಹಳ ನಿಖರವಾದ ಅವಲೋಕನ. ಬಲವಂತವಾಗಿ ಕೋಪವನ್ನ ಅದಿಮಿಟ್ಟುಕೊಳ್ಳೋದು ಖಂಡಿತ ತಾಳ್ಮೆಯಲ್ಲ. ಅದು ಕೇವಲ ಒಂದು ಜ್ವಾಲಾಮುಖಿಯನ್ನ ಮುಚ್ಚಿಟ್ಟ ಹಾಗೆ. ಯಾವಾಗ್ಲಾದ್ರೂ ಅದು ಸ್ಫೋಟಗೊಳ್ಳೇಬೇಕಲ್ವಾ? ಹೌದು, ಸ್ಫೋಟ ಆಗೇ ಆಗುತ್ತೆ. ನಿಜವಾದ ತಾಳ್ಮೆ ಅಂದ್ರೆ ಪರಿಸ್ಥಿತಿಯ ಸತ್ಯತೆಯನ್ನ ಅರಿಯೋದು. ಯಾರಾದ್ರೂ ನಮ್ಮನ್ನ ಟೀಕಿಸಿದಾಗ ಆ ಟೀಕಿಸುವ ವ್ಯಕ್ತಿ ಕೂಡ ಯಾವುದೋ ಒಂದು ಆಂತರಿಕ ನೋವಿನಿಂದ ಅಥವಾ ಅಶಾಂತಿಯಿಂದ ಬಳಲುತ್ತಿದ್ದಾನೆ ಅಂತ ನಾವು ಅರಿತುಕೊಳ್ಬೇಕು. ಅವನು ತನ್ನ ಹಳೆಯ ಕರ್ಮದ ಸಂಸ್ಕಾರಗಳಿಗೆ ವಶನಾಗಿದ್ದಾನೆ ಅಂತ. ನಿಖರವಾಗಿಯೇ ಆ ಕ್ಷಣದಲ್ಲಿ ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿದಾಗ ಆ ಕೋಪದ ಜಾಗದಲ್ಲಿ ಕರುಣೆ ಮೂಡುತ್ತೆ. ಆ ಕರುಣೆಯೇ ಒಂದು ಶಾಂತಿಯುತವಾದ ವೃತ್ತಿಯನ್ನ ಹರಡುತ್ತೆ. ಅಂದ್ರೆ ನಾವು ಒಳಗಿನಿಂದ ಶಾಂತವಾಗಿದ್ದಾಗ ಮಾತು ಕೂಡ ಮಧುರವಾಗುತ್ತೆ. ಹೌದು,
ಆಗ ನಾವು ಎದುರಾಳಿಗೂ ಒಂದು ಅಗೋಚರವಾದ ಶಾಂತಿಯ ಅನುಭವವನ್ನ ನೀಡುತ್ತೇವೆ. ಇದುವೇ ನಿಜವಾದ ಬ್ರಾಹ್ಮಣ ಕರ್ಮದ ಶಕ್ತಿ. ಈ ರೀತಿಯಲ್ಲಿ ಪರಿಸ್ಥಿತಿಯನ್ನ ನೋಡಿದಾಗ ಎದುರಿನವರ ನಡವಳಿಕೆ ನಮ್ಮ ಆಂತರಿಕ ಸ್ಥಿತಿಯನ್ನ ನಿಯಂತ್ರಿಸೋಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗತ್ತೆ. ಈ ಸ್ಥಿತಿಯನ್ನ ಕಾಯ್ದುಕೊಳ್ಳಲು ಧಾರಣೆಯ 2ನೇ ಅಂಶದಲ್ಲಿ ಸುಂದರವಾದ ಮಾರ್ಗದರ್ಶನ ಇದೆ. ಬಾಬಾ ಹೇಳ್ತಾರೆ, ತಂದೆಯಿಂದ ಯಾವ ಸಲಹೆ ಸಿಗುತ್ತದೆಯೋ ಅದರಂತೆಯೇ ಸಂಪೂರ್ಣ ನಡೆದು ಆಜ್ಞಾಕಾರಿಗಳಾಗಬೇಕಾಗಿದೆ. ಕರ್ಮಯೋಗಿಯಾಗಿ ಪ್ರತಿಕಾರ್ಯ ಮಾಡಬೇಕಾಗಿದೆ. ಜ್ಞಾನರತ್ನಗಳಿಂದ ಸರ್ವರ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬಬೇಕಾಗಿದೆ. ಇಲ್ಲಿ ಆಜ್ಞಾಕಾರಿಯಾಗೋತು ಅಂದ್ರೆ ತಲೆ ಅಲ್ಲಾಡ್ಸೋದಲ್ಲ, ಬದಲಾಗಿ ಶ್ರೀಮತದ ಮಹತ್ವವನ್ನ ಅರಿಯೋದು. ಹೌದು, ಆ ಪರಮಾತ್ಮನ ಪ್ರತಿಯೊಂದು ಸಲಹೆಯನ್ನ ನಮ್ಮ ಉಸಿರಾಗಿಸಿಕೊಳ್ಳೋದು. ಖಂಡಿತ. ಆ ತಂದೆಯಿಂದ ಸಿಗುವ ಸಲಹೆನೇ ನಮ್ಮ ಹೆಜ್ಜೆಯ ದಿಕ್ಸೂಚಿ. ಸ್ವಂತ ಬುದ್ಧಿ ಅಥವಾ ಈ ಲೌಕಿಕ ಜಗತ್ತಿನ ಪ್ರಭಾವಗಳು ನಮ್ಮನ್ನ ದಾರಿ ತಪ್ಪಿಸ್ಬೋದು, ಗೊಂದಲಕ್ಕೆ ದೂಡ್ಬೋದು. ಆದರೆ ಶ್ರೀಮತದ ಆಧಾರದ ಮೇಲೆ ನಾವು ಕರ್ಮ ಮಾಡಿದಾಗ ಅಲ್ಲಿ ಸ್ವಾರ್ಥ ಇರೋದಿಲ್ಲ. ಮತ್ತೆ ಆ ಕರ್ಮಯೋಗಿ ಅನ್ನೋ ಪದ ಕೂಡ ಬಹಳ ಗಹನವಾಗಿದೆ ಅಲ್ವಾ? ಹೌದು. ಯೋಗ ಅಂದ್ರೆ ಕೇವಲ ಬೆಳಗಿನ ಜಾವ ಒಂದು ಮೂಲೆಯಲ್ಲಿ ಕುಳಿತು ಧ್ಯಾನ ಮಾಡೋದು ಮಾತ್ರ ಅಲ್ಲ, ಜೀವನದ ಜಂಜಾಟಗಳಲ್ಲಿ ಇದ್ದುಕೊಂಡೇ ಪರಮಾತ್ಮನ ನೆನಪಿನೊಂದಿಗೆ ಕಾರ್ಯ ಮಾಡೋದು. ಕರ್ಮ ಕ್ಷೇತ್ರದ ಮಧ್ಯದಲ್ಲಿಯೇ ಅದೇ ನಿಜವಾದ ಕರ್ಮಯೋಗ. ನಮ್ಮ ಬುದ್ಧಿಯ ಸಂಪರ್ಕ ಮೇಲಿರುವ ಪರಮಾತ್ಮನೊಂದಿಗೆ ಇರಬೇಕು, ಆದರೆ ಕೈಗಳು ಈ ಪ್ರಪಂಚದ ಕರ್ಮದಲ್ಲಿ ನಿರತವಾಗಿರಬೇಕು. ಇದು ನೆನಪು ಮತ್ತು ಕರ್ಮದ ಸಮತೋಲನ. ಈ ಸಮತೋಲನವನ್ನ ಸಾಧಿಸಿದಾಗ ಮಾತ್ರ ಆ ಜ್ಞಾನರತ್ನಗಳಿಂದ ಸರ್ವರ ಜೋಳಿಗೆಯನ್ನ ತುಂಬೋದು ಸಾಧ್ಯವಾಗುತ್ತೆ. ಯಾಕೆಂದ್ರೆ ಕೇವಲ ಬಾಯಿಂದ ದೊಡ್ಡ ದೊಡ್ಡ ತತ್ವಗಳನ್ನ ಹೇಳಿದ್ರೆ ಯಾರ ಜೀವನವೂ ಬದಲಾಗಲ್ಲ. ಹೌದು, ನುಡಿಗಿಂತ ನಡಿಯೇ ಹೆಚ್ಚು ಶಬ್ದ ಮಾಡುತ್ತೆ. ನಾವು ಕಚೇರಿಯಲ್ಲಿರ್ಲಿ, ಮನೇಲಿರ್ಲಿ, ನಮ್ಮ ಮುಖದಲ್ಲಿರುವ ದೈವಿಕ ಕಳೆ, ನಮ್ಮ ಶಾಂತಿ ಇತರರಿಗೆ ದೊಡ್ಡ ಪಾಠ ಕಲಿಸುತ್ತೆ. ನಮ್ಮ ದಿವ್ಯ ವೃತ್ತಿಯ ಮೂಲಕವೇ ಆತ್ಮಗಳಿಗೆ ಶಕ್ತಿ ಸಿಗುತ್ತೆ. ಸಂಪೂರ್ಣ ಸತ್ಯ. ಕರ್ಮಯೋಗಿಯ ಜೀವನವೇ ಒಂದು ಜೀವಂತ ಜ್ಞಾನದ ಪುಸ್ತಕವಿದ್ದಂತೆ. ಇದೇ ಉನ್ನತ ಸ್ಥಿತಿಯನ್ನ ಬಾಬಾ ಇಂದಿನ ವರದಾನದಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕರ್ಮವನ್ನು ಮಾಡುತ್ತಲೇ ಅದರಿಂದ ಮುಕ್ತರಾಗುವ ಕಲೆಯ ಬಗ್ಗೆ ವರದಾನ ಮಾತನಾಡುತ್ತೆ. ಖಂಡಿತ. ಆ ವರದಾನದ ವಾಕ್ಯವನ್ನ ನಾವು ಆಳವಾಗಿ ನೋಡ್ಲೇಬೇಕು. ಬಾಬಾ ಅತ್ಯಂತ ಶಕ್ತಿಯುತವಾಗಿ ಹೇಳ್ತಾರೆ, ಡಬಲ್ ಲೈಟ್ ಆಗಿದ್ದು ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ಕರ್ಮಯೋಗಿ ಭವ. ನಾವು ಕರ್ಮ ಮಾಡ್ಲೇಬೇಕು, ಅದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಕರ್ಮಾತೀತ ಆಗೋದು ಅಂದ್ರೆ ಏನು? ವರದಾನದ ವಿವರಣೆಯಲ್ಲಿ ಬಾಬಾ ಅದನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಸ್ವಯಂನೋ ನಿಮಿತ್ತನೆಂದು ತಿಳಿಯಿರಿ ಮತ್ತು ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿರಿ ಅಂತ. ಈ ನಿಮಿತ್ತ ಅನ್ನೋ ಭಾವನೆ ನಮ್ಮನ್ನ ಹೇಗೆ ಕಾಪಾಡುತ್ತೆ ಅನ್ನೋದು ನಿಜಕ್ಕೂ ರೋಮಾಂಚಕಾರಿ. ಹೌದು, ಈ ನಿಮಿತ್ತ ಅನ್ನೋ ಒಂದೇ ಒಂದು ಪದದಲ್ಲಿ ಇಡೀ ಅಹಂಕಾರವನ್ನ ಕರಗಿಸುವ ಶಕ್ತಿ ಇದೆ. ನಾವು ಯಾವುದೇ ಕೆಲಸ ಮಾಡುವಾಗ ನಾನು ಈ ಕೆಲಸ ಮಾಡ್ತಿದ್ದೀನಿ, ನನ್ನಿಂದಲೇ ಇದು ಸಾಧ್ಯವಾಯಿತು ಅನ್ನೋ ಭಾವನೆ ಇದ್ದಾಗ ಆ ಅಹಂಕಾರ ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಭಾರವನ್ನ ಸೃಷ್ಟಿಸುತ್ತೆ ಅಲ್ವಾ? ಖಂಡಿತ. ಆ ಭಾರವೇ ನಮಗೆ ದಿನದ ಕೊನೆಯಲ್ಲಿ ಆಯಾಸ, ಒತ್ತಡ ತರೋದು. ಆದ್ರೆ ಒಮ್ಮೆ ಯೋಚಿಸಿ, ನಾನು ಕೇವಲ ಒಂದು ಉಪಕರಣ, ನಾನೊಂದು ನಿಮಿತ್ತ, ಆ ಪರಮಾತ್ಮ ನನ್ನ ಮೂಲಕ ಈ ಕಾರ್ಯವನ್ನ ಮಾಡಿಸ್ತಿದ್ದಾನೆ ಅನ್ನೋ ಅರಿವು ಮೂಡಿದ ಕ್ಷಣ ಅಹಂಕಾರದ ಭಾರ ಕರಗಿ ನೀರಾಗುತ್ತೆ. ಹಳೆಯ ಕರ್ಮಗಳ ಹೊರೆಯಿಂದ ಮುಕ್ತವಾದ ಸ್ಥಿತಿ ಮತ್ತು ಪ್ರಕಾಶಮಾನತೆ. ಆಗ ಮಾಡುವ ಕರ್ಮ ಯಾವುದೇ ಬಂಧನವನ್ನ ಸೃಷ್ಟಿಸುವುದಿಲ್ಲ. ನಮ್ಮ ದೃಷ್ಟಿ ಬದಲಾದಾಗ ನಮ್ಮ ವೃತ್ತಿ ತಾನಾಗೇ ಹಗುರವಾಗತ್ತೆ. ಇದು ಕೇವಲ ಒಂದು ತಾತ್ವಿಕ ವಿಚಾರ ಅಲ್ಲ, ಪ್ರತಿಯೊಂದು ಕ್ಷಣದಲ್ಲೂ ಅಳವಡಿಸಿಕೊಳ್ಳಬಹುದಾದ ಸಂಜೀವಿನಿ. ನಮ್ಮ ನಿತ್ಯ ಜೀವನದಲ್ಲಿ ಇದನ್ನ ಮಂತ್ರದಂತೆ ಬಳಸಬಹುದು. ಉದಾಹರಣೆಗೆ, ಬೆಳಗ್ಗೆ ಅಡ್ಗೆ ಮನೆಗೆ ಹೋದಾಗ ನಾನು ಕೇವಲ ಈ ಆತ್ಮಗಳ ಪೋಷಣೆಗಾಗಿ ಪರಮಾತ್ಮನ ನೆನಪಿನಲ್ಲಿ ಪ್ರಸಾದ ಮಾಡ್ತಿದ್ದೀನಿ ಅಂತ ಅಂದುಕೊಂಡ್ರೆ ಆಯಾಸ ಇರಲ್ಲ. ತುಂಬಾ ಸುಂದರವಾದ ಉದಾಹರಣೆ ಇದು. ಹಾಗೆ ವಾಹನ ಚಾಲಾಯಿಸುವಾಗ ಕೂಡ ನನ್ನ ಜೀವನದ ರಥವನ್ನ ಪರಮಾತ್ಮನೇ ಮುನ್ನಡೆಸುತ್ತಿದ್ದಾನೆ ಅಂದುಕೊಂಡ್ರೆ ವಾಹನ ದಟ್ಟಣೆಯ ಕಿರಿಕಿರಿ ಇರಲ್ಲ. ಕಚೇರಿಯ ಸಭೆಯಲ್ಲಿ ಕೂರುವಾಗ ನಾನು ಕೇವಲ ಸಂದೇಶವಾಹಕ ಅನ್ನೋ ಭಾವನೆ ನಮ್ಮ ದೃಷ್ಟಿಯನ್ನೇ ಬದಲಾಯಿಸಿಬಿಡುತ್ತೆ. ನಿಖರವಾಗಿ ಹೇಳಿದಿರಿ. ಈ ನಿಮಿತ್ತ ಭಾವನೆಯು ಭವಿಷ್ಯದ ಚಿಂತೆಗಳಿಂದ ನಮ್ಮನ್ನ ಮುಕ್ತಗೊಳಿಸುತ್ತೆ. ಕಮಲದ ಹೂವು ನೀರಿನಲ್ಲಿದ್ರೂ ಹೇಗೆ ಅಂಟಿಲ್ಲದೆ ಅರಳಿರುತ್ತದೆಯೋ ಹಾಗೆ ನಾವು ಕರ್ಮಕ್ಷೇತ್ರದಲ್ಲಿದ್ರೂ ಆ ಕರ್ಮದ ಲೇಪವಿಲ್ಲದೆ ಹಗುರವಾಗಿರುತ್ತವೆ. ಈ ಹಗುರತೆ ನಮ್ಮ ವಿಶಾಲತೆಗೆ ನಾಂದಿಯಾಗುತ್ತೆ. ಆ ವಿಶಾಲತೆಯ ಪ್ರಸ್ತಾಪ ಬಂದಿರೋದ್ರಿಂದ ನಾವು ಇಂದಿನ ಸ್ಲೋಗನ್ ಮಂಥನದ ಕಡೆಗೆ ಸಾಗೋಣ. ಇಂದಿನ ಸ್ಲೋಗನ್ ಚಿಕ್ಕದಾಗಿದೆ, ಆದ್ರೆ ಅರ್ಥ ವಿಸ್ತಾರವಾಗಿದೆ. ಯಾರ ಹೃದಯ ವಿಶಾಲವಾಗಿದೆಯೋ
ಅವರಿಗಾಗಿ ಅಸಂಭವ ಕಾರ್ಯವು ಸಂಭವವಾಗುವುದು. ಈ ವಾಕ್ಯದ ಹಿಂದಿರುವ ಆಧ್ಯಾತ್ಮಿಕ ವಿಜ್ಞಾನ ಬೆರಗುಗೊಳಿಸುವಂತಿದೆ. ವಿಶಾಲ ಹೃದಯಕ್ಕೂ ಅಸಂಭವ ಕಾರ್ಯ ಸಂಭವ ಆಗೋದಕ್ಕೂ ಇರುವ ಆಳವಾದ ಕೊಂಡಿಯೇನು? ಆ ಕೊಂಡಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಕಿರಿದಾನ ಮನಸ್ಸಿನ ಸ್ವಭಾವವನ್ನ ಅರಿಯಬೇಕು. ಸಂಕುಚಿತ ಹೃದಯ ಯಾವಾಗ್ಲೂ ಭಯ, ಅಭದ್ರತೆಯಿಂದ ಕೂಡಿರುತ್ತೆ. ಅದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಭೂತಗನ್ನಡಿಯಿಂದ ನೋಡುತ್ತೆ. ಯಾರೋ ಆಡಿದ ಒಂದು ಸಣ್ಣ ಮಾತು ಕೂಡ ಇಂತಹ ಮನಸ್ಸಿಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಹೌದು, ಅಲ್ಲಿ ಕ್ಷಮಿಸುವ ಗುಣ ಇರೋದಿಲ್ಲ, ದ್ವೇಷ ಮನೆ ಮಾಡಿರುತ್ತೆ. ಇಂತಹ ಮನಸ್ಥಿತಿಯಲ್ಲಿ ನಮ್ಮ ಬುದ್ಧಿ ತನ್ನ ಗ್ರಹಣ ಶಕ್ತಿಯನ್ನ ಕಳ್ಕೊಡುತ್ತೆ. ಪರಿಹಾರ ಎದುರಿಗೆ ಇದ್ರೂ ಕಾಣಲ್ಲ. ಸಣ್ಣ ಕೆಲಸವೂ ಅಸಂಭವ ಅನ್ಸುತ್ತೆ. ಆದರೆ ವಿಶಾಲ ಹೃದಯ ಅಂದ್ರೆ ಎಲ್ಲವನ್ನೂ ಅರಗಿಸ್ಕೊಳ್ಳುವ ಸಾಗರದಂತಹ ಮನಸ್ಸು. ಸಾಗರದ ಉದಾಹರಣೆ ಬಹಳ ಸೊಗಸಾಗಿದೆ. ಸಾಗರವು ನದಿಗಳು ಎಷ್ಟೇ ಕಲ್ಮಶ ತಂದ್ರೂ ತಿರಸ್ಕರಿಸದೆ ಶುದ್ಧೀಕರಿಸುತ್ತೆ. ನಮ್ಮ ದೈನಂದಿನ ಸಂಬಂಧಗಳಲ್ಲಿ ಇದೊಂದು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತೆ. ಸಂಬಂಧಗಳಲ್ಲಿ ಬಿರುಕು ಬಂದಾಗ ನಾವು ನಮ್ಮದೇ ಸರಿ ಅಂತ ವಾದಿಸ್ತೀವಿ. ಎದುರಿನವರ ತಪ್ಪುಗಳನ್ನ ಪಟ್ಟಿ ಮಾಡ್ತೀವಿ. ಹೌದು, ಆದ್ರೆ ಅಲ್ಲಿ ವಿಶಾಲ ಹೃದಯ ತೋರಿ ಅವರೂ ನನ್ನಂತೆಯೇ ಒಂದು ಪಾತ್ರಧಾರಿ, ಆ ಪಾತ್ರವನ್ನ ನಾನು ಪ್ರೀತಿಯಿಂದ ಒಪ್ಕೊಳ್ಬೇಕು ಅಂತ ಒಳಗಿನಿಂದ ಕ್ಷಮಿಸಿದಾಗ ಆ ಸಂಬಂಧ ಮರುಜೀವ ಪಡೆಯುತ್ತೆ. ಅಸಂಭವ ಅನ್ನೋದು ಸಂಭವ ಆಗುತ್ತೆ. ಮತ್ತು ಕೇವಲ ಸಂಬಂಧಗಳಲ್ಲಿ ಮಾತ್ರ ಅಲ್ಲ, ಕೆಲಸದ ಸವಾಲುಗಳಲ್ಲೂ ಇದು ಅನ್ವಯಿಸುತ್ತೆ. ಯಾವುದೋ ದೊಡ್ಡ ಜವಾಬ್ದಾರಿ ಬಂದಾಗ ಸಂಕುಚಿತ ಬುದ್ಧಿ ಕುಸಿದು ಬೀಳುತ್ತೆ. ಆದರೆ ವಿಶಾಲ ಹೃದಯ ಪ್ರಕೃತಿಯ ಮತ್ತು ಪರಮಾತ್ಮನ ಆಶೀರ್ವಾದವನ್ನ ಸೆಳೆಯುವ ಅಯಸ್ಕಾಂತದಂತೆ ಕೆಲಸ ಮಾಡುತ್ತೆ. ಪ್ರೀತಿ ಇರುವ ಕಡೆ ಸಹಕಾರ ತಾನಾಗಿ ಹರಿದು ಬರುತ್ತಲ್ವಾ? ಹೌದು, ಎಲ್ಲರ ಶುಭ ಹಾರೈಕೆಗಳು ಒಟ್ಟುಗೂಡಿದಾಗ ಅಸಾಧ್ಯವೆಂದು ತೋರಿದ ಕಾರ್ಯ ಸುಲಭವಾಗಿ ಸಾಧನೆಯಾಗುತ್ತೆ. ವಿಶಾಲ ಹೃದಯ ಪ್ರತಿಯೊಬ್ಬ ವ್ಯಕ್ತಿಯೊಳಗಿರುವ ಒಳಿತನ್ನ ಮಾತ್ರ ನೋಡಲು ಕಲಿಸುತ್ತೆ. ಪ್ರತಿಯೊಬ್ಬರೊಳಗಿರುವ ಒಳಿತನ್ನ ಮಾತ್ರ ನೋಡುವ ಈ ಗುಣವೇ ನಮ್ಮ ಇಂದಿನ ಮಂಥನದ ಅತ್ಯಂತ ಉನ್ನತ ಹಂತಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಅದುವೇ ಅವ್ಯಕ್ತ ಇಶಾರೆಯ ಸಾರ. ನಾವು ಚರ್ಚಿಸಿದ ಈ ನಿಖರತೆ, ನಿಮಿತ್ತಭಾವ, ವಿಶಾಲ ಹೃದಯ ಇವೆಲ್ಲದರ ಅಂತಿಮ ಫಲಿತಾಂಶವೇ ಈ ಆತ್ಮಿಕ ಸ್ಥಿತಿ. ಹೌದು, ಅವ್ಯಕ್ತ ಇಶಾರೆ. ಇದು ಕೇವಲ ವಿಶ್ಲೇಷಣೆ ಮಾಡುವ ಮಾತುಗಳಲ್ಲ. ಇದು ನಮ್ಮ ಈ ಬಾಹ್ಯ ಪ್ರಪಂಚದ ಎಲ್ಲಾ ಗದ್ದಲಗಳನ್ನ ನಿಲ್ಲಿಸಿ ನಮ್ಮ ಆತ್ಮದ ಆಳದಲ್ಲಿ ಅತ್ಯಂತ ಶಾಂತವಾಗಿ ಅನುಭವಿಸಬೇಕಾದ ಒಂದು ದಿವ್ಯ ಕರ್ಮಾತೀತ ಸ್ಥಿತಿ. ಇಲ್ಲಿ ಪದಗಳಿಗಿಂತ ಮೌನಕ್ಕೆ ಹೆಚ್ಚು ಶಕ್ತಿಯಿದೆ. ಅಲುಗಳನ್ನ ನಾವು ಆಲಿಸೋಣ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ನಿಮ್ಮಲ್ಲಿ ಏನು ವಿಶೇಷತೆಗಳಿವೆಯೋ ಅವುಗಳನ್ನು ಮುಂದಿಟ್ಟುಕೊಳ್ಳಿ, ಬಲಹೀನತೆಗಳನ್ನಲ್ಲ. ಆಗ ನಿಮ್ಮ ಮೇಲೆ ವಿಶ್ವಾಸವಿರುವುದು. ಬಲಹೀನತೆಗಳ ಮಾತನ್ನು ಹೆಚ್ಚು ಯೋಜಿಸಬೇಡಿ, ಆಗ ಸದಾ ಖುಷಿಯಲ್ಲಿ ಮುಂದುವರಿಯುತ್ತೀರಿವಿರಿ. ಪ್ರಾಕ್ಟಿಕಲ್ನಲ್ಲಿ ಅನೇಕ ದೇಶ, ಅನೇಕ ಭಾಷೆಗಳು, ಅನೇಕ ರೂಪ ಬಣ್ಣ, ಆದರೆ ಅನೇಕತೆಯಲ್ಲಿಯೂ ಎಲ್ಲರ ಹೃದಯದಲ್ಲಿ ಏಕತೆ ಇದೆಯಲ್ಲವೇ? ಏಕಂದ್ರೆ ಹೃದಯದಲ್ಲಿ ಒಬ್ಬ ತಂದೆ ಇದ್ದಾರೆ. ಒಂದು ಶ್ರೀಮತದಂತೆ ನಡೆಯುವಂತವರಾಗಿರಲಿ, ಅನೇಕ ಭಾಷೆಗಳು ಇರತ್ತಾ ಮನಸ್ಸಿನ ಗೀತೆ, ಮನಸ್ಸಿನ ಭಾಷೆ ಒಂದೇ ಆಗಿರಲಿ. ಈ ಮಾತುಗಳು ನಮ್ಮೊಳಗಿನ ಎಲ್ಲ ಆತಂಕಗಳನ್ನ ನೀಗಿಸಿ ಎಷ್ಟೊಂದು ಆಳವಾದ ಶಾಂತಿಯನ್ನ ತುಂಬುತ್ತವೆ ನೋಡಿ. ನಮ್ಮೆಲ್ಲರ ಅತಿದೊಡ್ಡ ಸಮಸ್ಯೆ ಅಂದ್ರೆ ನಾವು ಯಾವಾಗ್ಲೂ ನಮ್ಮಲ್ಲಿ ಏನು ಕೊರತೆ ಇದೆ, ನಮ್ಮ ಬಲಹೀನತೆಗಳೇನು ಎಂಬುದರ ಕಡೆಗೆ ಹೆಚ್ಚು ಗಮನ ಹರಿಸ್ತೇವೆ. ಹೌದು, ಪದೇ ಪದೇ ಆ ಕೊರತೆಗಳನ್ನ ನೋಡಿದಾಗ ನಮ್ಮ ಆತ್ಮದ ಮೂಲ ಶಕ್ತಿ ಕರಗುತ್ತಾ ಹೋಗುತ್ತೆ. ಖಂಡಿತ, ಅದು ನಮ್ಮನ್ನ ನಿರಾಸೆಗೆ ದೂಡುತ್ತೆ. ಆದರೆ ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಆತ್ಮದಲ್ಲೂ ಏನಾದ್ರೂ ಒಂದು ಅದ್ಭುತವಾದ ವಿಶೇಷತೆ ಇದ್ದೇ ಇರುತ್ತೆ. ಬಾಬಾ ಹೇಳುವ ಹಾಗೆ ನಾವು ಕೇವಲ ಆ ವಿಶೇಷತೆಗಳ ಮೇಲೆ ಮಾತ್ರ ನಮ್ಮ ದೃಷ್ಟಿಯನ್ನ ನೆಟ್ಟಾಗ ನಮ್ಮ ಸ್ವವಿಶ್ವಾಸ ಮರಳಿ ಜಾಗೃತಗೊಳ್ಳುತ್ತೆ. ಒಳಗಿನ ದೈವಿಕ ಗುಣಗಳು ಅರಳುತ್ತವೆ. ಹೌದು, ಆಗ ಯಾವುದೇ ಕಾರಣವಿಲ್ಲದೆ ಆಂತರಿಕ ಸಂತೋಷ ನಮ್ಮ ಸಹಜ ಸ್ವಭಾವ ಆಗಿಬಿಡುತ್ತೆ. ಮತ್ತು ಆ ಏಕತೆಯ ದೃಷ್ಟಿಕೋನ ನಮ್ಮನ್ನ ಪ್ರಾಪಂಚಿಕ ಭೇದಭಾವಗಳಿಂದ ಬಹುದೂರ ಕರೆದೊಯ್ಯುತ್ತೆ. ಅನೇಕ ಭಾಷೆಗಳಿರುತ್ತಾ ಮನಸ್ಸಿನ ಗೀತೆ, ಮನಸ್ಸಿನ ಭಾಷೆ ಒಂದೇ ಆಗಿರಲಿ ಅನ್ನೋ ವಾಕ್ಯ ನಮ್ಮ ಹೃದಯದ ಆಳವನ್ನ ಸ್ಪರ್ಶಿಸುತ್ತೆ. ಹೊರಗಿನ ಪ್ರಪಂಚ ಎಷ್ಟೇ ವಿಭಿನ್ನವಾಗಿರಲಿ, ಆ ಒಳಗಿನ ಸತ್ಯ ಒಂದೇ ಆಗಿದೆ. ಹೌದು, ಈ ಹೊರಗಿನ ಪ್ರಪಂಚವನ್ನ ನಾವು ನೋಡಿದಾಗ ಇಲ್ಲಿ ಕಣ್ಣಿಗೆ ಕಾಣುವ ಅನೇಕ ರೂಪಗಳಿವೆ, ಬಣ್ಣಗಳಿವೆ, ಗಡಿರೇಖೆಗಳಿರುವ ದೇಶಗಳಿವೆ, ಕಿವಿಗಡಚಿಕ್ಕುವ ಸಾವಿರಾರು ಭಾಷೆಗಳಿವೆ. ಈ ಬಾಹ್ಯ ಅನೇಕತೆಯಲ್ಲಿ ನಾವು ಕಳೆದು ಹೋದ್ರೆ ಸಿಗೋದು ಕೇವಲ ಗೊಂದಲ ಮಾತ್ರ, ಕೇವಲ ಭಿನ್ನಾಭಿಪ್ರಾಯಗಳು. ಆದರೆ ಈ ದೇಹದ ಭ್ರಮೆಯನ್ನ ದಾಟಿ, ಈ ಎಲ್ಲಾ ಶಬ್ದಗಳನ್ನ ಮೀರಿ ಒಳಗೆ ನೋಡಿದಾಗ ಪ್ರತಿಯೊಬ್ಬರೂ ಕೇವಲ ಒಂದು ಪ್ರಕಾಶಮಾನವಾದ ಶುದ್ಧವಾದ ಆತ್ಮ.
ಆ ಎಲ್ಲಾ ಆತ್ಮಗಳಿಗೂ ಮೂಲವಾಗಿರುವ ತಂದೆ ಒಬ್ಬನೇ ಪರಮಾತ್ಮ. ಆ ಒಬ್ಬ ತಂದೆ ನಮ್ಮ ವಿಶಾಲ ಹೃದಯದಲ್ಲಿ ಬಂದು ನೆಲೆಸಿದಾಗ ಎಷ್ಟೇ ಅಪರಿಚಿತನಾದ್ರೂ ಆ ಆತ್ಮ ಅತ್ಯಂತ ಆಪ್ತವೆನಿಸುತ್ತೆ. ಹೌದು, ಆಗ ನಾವೆಲ್ಲರೂ ಆಡುವ ಭಾಷೆ ಶಬ್ದಗಳ ಹಂಗಿಲ್ಲದ ಒಂದೇ ಭಾಷೆಯಾಗಿರುತ್ತೆ. ಅದುವೇ ಅಪ್ಪಟ ಪ್ರೀತಿಯ ಭಾಷೆ, ಆಳವಾದ ಶಾಂತಿಯ ಭಾಷೆ. ನಮ್ಮೆಲ್ಲರ ಮನಸ್ಸಿನ ಗೀತೆಯೂ ಆ ಪರಮಾತ್ಮನ ಮಧುರ ಸ್ಮೃತಿಯ ಗೀತೆಯಾಗಿರುತ್ತೆ. ಇದೇ ನಿಜವಾದ ಶಾಶ್ವತವಾದ ಏಕತೆ. ಕೇವಲ ಒಂದು ಕ್ಷಣ ಆ ಒಬ್ಬ ತಂದೆಯ ಪ್ರೀತಿಯಲ್ಲಿ ನಾವೆಲ್ಲರೂ ಒಂದೇ ಎಂಬ ಆ ದಿವ್ಯ ಭಾವನೆಯಲ್ಲಿ ಲೀನವಾಗೋಣ. ಆ ದಿವ್ಯವಾದ ಹಗುರವಾದ ಅನುಭವ ನಮ್ಮದಾಗಲಿ. ಎಂತಹ ಆಳವಾದ ಮಂಥನವಿದು. ಇಂದಿನ ಈ ಸಂಪೂರ್ಣ ಮಂಥನದ ಸಾರಾಂಶವನ್ನ ನಾವು ಒಗ್ಗೂಡಿಸಿ ಹೇಳ್ಬೇಕೆಂದರೆ, ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಅಹಂಕಾರವಿಲ್ಲದೆ ನಾನು ಕೇವಲ ನಿಮಿತ್ತ ಎಂಬ ಭಾವನೆಯಿಂದ ಮಾಡುವುದು, ಆ ಮೂಲಕ ಡಬಲ್ ಲೈಟ್ ಆಗುವುದು ಮತ್ತು ನಮ್ಮ ಹೃದಯವನ್ನ ವಿಶಾಲವಾಗಿಟ್ಟುಕೊಂಡು ಎಲ್ಲರ ವಿಶೇಷತೆಗಳನ್ನ ಮಾತ್ರ ನೋಡ್ತಾ ಆ ಪರಮಾತ್ಮನ ಪ್ರೀತಿಯಲ್ಲಿ ಒಂದಾಗುವುದು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.